ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಿಯ ಪರಲೋಕ ತಂದೆಯಾದ ದೇವರೇ, ಸ್ತೋತ್ರವಾಗಲಿ ಸ್ವಾಮಿ. ನಿನ್ನ ಮಕ್ಕಳಾದ ನಾವು ಸ್ವಾಮಿಯಪ್ಪ, ಈ ಭಾನುವಾರ ದಿನದಂದು ಸ್ವಾಮಿ ನಿನ್ನ ಆಹಾರವನ್ನು, ನಿನ್ನ ಆತ್ಮಿಕವಾದ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಬಂದಿದ್ದೇವೆ ಎಸಯ್ಯ. ಅಯ್ಯ, ನಾನು ಮಾತನಾಡುವಂಥ ಪ್ರತಿಯೊಂದು ಮಾತುಗಳು ಸ್ವಾಮಿ ನನ್ನ ಮಾತು ಅಲ್ಲದೆ ಸ್ವಾಮಿ ನಿನ್ನ ಮಾತಾಗಿ ನಾನು ಮಾತನಾಡಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ಅಪ್ಪ, ಈ ಮಾತುಗಳನ್ನು ಹೃದಯದಲ್ಲಿ ಬರೆದುಕೊಳ್ಳಲಿಕ್ಕೆ ಸಹಾಯ ಮಾಡು. ಈ ವಾಕ್ಯದಿಂದ ಅವರು ಬದಲಾವಣೆ ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡು. ಈ ವಾಕ್ಯದಿಂದ ಆತ್ಮಿಕವಾದ ಆಶೀರ್ವಾದವನ್ನು, ಆತ್ಮಿಕವಾದ ಧೈರ್ಯವನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡಿ ಎಸಯ್ಯ. ನಿನ್ನ ಮಕ್ಕಳು ಸ್ವಾಮಿ ನಿನಗಾಗಿ ತವಕ ಪಡುವಂಥ ಮಕ್ಕಳಾಗಿರಬೇಕು ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಬಲ ಹೊಂದುವ ಮಕ್ಕಳಾಗಿ ಮಾರ್ಪಡಿಸಿ ನಡೆಸು. ಈ ವಾಕ್ಯ ಒಂದು ಆಶೀರ್ವಾದಕರವಾಗಿ, ಒಂದು ಸಾಕ್ಷಿಯ ರೀತಿಯಲ್ಲಿ ಸ್ವಾಮಿ ಎಸಯ್ಯ ಅಯ್ಯ ನೀನು ಮಾರ್ಪಡಿಸಿ ನಡೆಸು. ಪ್ರತಿಯೊಬ್ಬರಿಗೆ ನಿನ್ನ ಮಾತನಾಡು. ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು ಸ್ವಾಮಿ ಯೇಸುವೆ, ಅಯ್ಯ ವೃದ್ಧಾಪರಾಗಿರ್ಬೋದೇನೋ ಸ್ವಾಮಿ, ಅವರೊಟ್ಟಿಗೆ ಈ ವಾಕ್ಯದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಈ ಚಿಕ್ಕ ವಾಕ್ಯದ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದಾನೆ ಸ್ವಾಮಿ. ಆದಿಯಿಂದ ಅಂತ್ಯದವರೆಗೂ ನಡೆಸುವ ದೇವರಿನಾಗಿದ್ಯಾ ಅಪ್ಪ, ನಮ್ಮನ್ನು ನಡೆಸಿಕೊಂಡು ಹೋಗಬೇಕೆಂಬುದು ಪ್ರಾರ್ಥಿಸ್ತಾ ಇದ್ದಾನೆ. ಎಲ್ಲ ಸ್ತುತಿ ಗಾನ ಮಾನ ಮಹಿಮೆ ನಿನಗೊಬ್ಬರಿಗೆ ಮಾತ್ರ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಮತ್ತೊಂದು ಸಾರಿ ವಾಕ್ಯವನ್ನು ಓದಿಕೊಳ್ಳೋಣ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುವವು. ಹಾಲೆಲೂಯಾ. ಈ ದಿನ ನಾನು ವಾಕ್ಯ ಏನು ಹೇಳ್ಬೇಕಂತಂದಿದ್ದೀನಿ ಅಂದರೆ, ನಮ್ಮ ದೇವರಾದ ತಂದೆಯ ಮಾತು ಕೇಳಿದರೆ ಏನು ಆಶೀರ್ವಾದ ಹೇಳೆಲ್ಲರೂ. ನಮ್ಮ ತಂದೆಯಾದ ದೇವರ ಮಾತನ್ನು ಕೇಳಿದರೆ ನಮಗೆ ಏನು ಆಶೀರ್ವಾದ ಗೊತ್ತಾ? ಯಾರಿಗಾದ್ರೂ ಏನಾದರೂ ಆಶೀರ್ವಾದ ಇದೆ ಅಂತ ದೇವರ ಮಾತು ಕೇಳಿದರೆ? ನೋಡ್ಕೊಳ್ಳೋಣ. ಕಂದ, ನನ್ನ ಉಪದೇಶವನ್ನು ಮರೆಬೇಡ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರು ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ದೇವರ ವಾಕ್ಯವನ್ನು ನಾವು ಯಾವುದನ್ನು ಮರೆತರೂ ಸಹ ದೇವರ ವಾಕ್ಯವನ್ನು ನಾವೇನು ಮಾಡಬಾರದು, ಮರೆಯಬಾರದು. ಇಲ್ಲಿ ವಾಕ್ಯ ಎರಡನೇದಾಗಿ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮ ಉಂಟು ಮಾಡುವವು. ಹಾಲೆಲೂಯಾ, ಹಾಲೆಲೂಯಾ. ನಾವು ಮೊದಲನೇದಾಗಿ ದೇವರ ಮಾತನ್ನು, ತಂದೆಯ ಮಾತನ್ನು ನಾವು ಕೇಳಿದರೆ ನಮಗೆ ಪೂರ್ಣ ಆಯುಷ್ ದೊರಕೋದಂತಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ನಮಗೆ ಪೂರ್ಣ ಆಯುಷ್ ಬೇಕಾ, ಅರ್ಧ ಆಯುಷ್ ಬೇಕಾ? ಪೂರ್ಣ ಆಯುಷ್, ಹೌದಲ್ಲ? ಪೂರ್ಣ ಆಯುಷ್ ಅಂದರೆ ನಮಗೆ ಈಗಿನ ಕಾಲದಲ್ಲಿ ಎಷ್ಟು ಪೂರ್ಣ ಆಯುಷ್? 80, 70. ಆದರೆ ಆವಾಗ 100, 120, 150 ಅಲ್ವಾ? ಈ ಸಮಯದಲ್ಲಿ, ಈ ಕಾಲದಲ್ಲಿ ನಾವು ಏನು ನೋಡ್ತೇವೆ, 70, 80, 60 ವರ್ಷ ಅಂದ್ರೇ ಓವರ್ ಆಗಿಬಿಡ್ತು. ಯಾಕೆ ಹೇಳ್ರಿ? ಅನೇಕ ರೋಗಗಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನಾಗ್ತಾ ಇದೆ, ಬರ್ತಾ ಇದ್ದಾವೆ. ನಾವು ಆ ರೋಗದಲ್ಲಿ ಬಿದ್ದು ಹೋಗಬಾರ್ದು, ಆ ಸಂಕಟದಲ್ಲಿ ಬಿದ್ದು ಹೋಗಬಾರ್ದು. ನಾವು ದೇವರಲ್ಲಿ ಪೂರ್ಣ ಆಯುಷ್ ಹೊಂದಿಕೊಳ್ಳಬೇಕಂದ್ರೆ ನಾವು ದೇವರ ಮಾತನ್ನು ಕೇಳಬೇಕು. ಹಾಲೆಲೂಯಾ, ಹಾಲೆಲೂಯಾ. ದೇವರ ಮಾತನ್ನು ನಾವು ಯಾವಾಗ ಕೇಳ್ತೇವೋ ಅಲ್ಲಿ ವಾಕ್ಯ ಹೇಳ್ತದೆ, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನಗೆ ಆಯುಷನ್ನು ವೃದ್ಧಿಗೊಳಿಸ್ತವೆ. ಹಾಲೆಲೂಯಾ. ನಿನಗೆ ಪೂರ್ಣ ಆಯುಷ್ ಬೇಕಾ? ನಿನಗೆ 100 ವರ್ಷ ಆಯುಷ್ ಬೇಕಾ? ನಿನಗೆ ಅನಾರೋಗ್ಯ ಬೇಡವಾ? ಆರೋಗ್ಯದಿಂದ ಇರಬೇಕಾ? ನೀನು ಈ ದಿನ ದೇವರ ಮಾತಿಗೆ ಅನುಸಾರವಾಗಿ ನಡೆದುಕೋ. ಹಾಲೆಲೂಯಾ. ದೇವರ ಮಾತನ್ನು ಕೇಳಿಕೋ. ಹಾಲೆಲೂಯಾ. ದೇವರ ಮಾತಿನಿಂದ ನಡಿಕೋ. ಹಾಲೆಲೂಯಾ. ದೇವರ ಮಾತನ್ನು ಕೇಳಿದ ಮೊದಲನೇದಾಗಿ ಏನು? ಪೂರ್ಣ ಆಯುಷ್ ದೇವರಿಗೆ ಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ. ನಮ್ಮ ತಂದೆ ತಾಯಿಯ ಮಾತನ್ನು ಕೂಡ ನಾವೇನು ಮಾಡಬಾರ್ದು, ಅಲಕ್ಷ್ಯ ಮಾಡಬಾರ್ದು. ಏನು ಮಾಡಬಾರ್ದು? ಈ ದಿನ ಯಾವ ವಿಶೇಷವಾದ ದಿನ? ಏನು ದಿನ ಈ ದಿನ? ಫಾದರ್ಸ್ ಡೇ. ಫಾದರ್ಸ್ ಡೇ ಅಂದರೆ ಯಾವ ದಿನ? ತಂದೆಯ ದಿನಾಚರಣೆ ಆಗಿದೆ ಈ ದಿನದಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ದೇವರಾದ ತಂದೆಯ ಮಾತನ್ನು ಕೇಳಿದರೆ ನಮಗೆ ಪೂರ್ಣ ಆಯುಷನ್ನು ಕೊಡಲಿಕ್ಕೆ ದೇವರ ಶಕ್ತನಾಗಿದ್ದಾನೆ. ಹಾಲೆಲೂಯಾ. ನಮಗೆ ಯಾವಾಗ ಪೂರ್ಣ ಆಯುಷು, ಪೂರ್ಣ ಆಯುಷ್ ಇದ್ರೆ ಸಾಕಾ? ಕ್ಷೇಮವಾಗಿ ಬೇಡವಾ? ಆರೋಗ್ಯವಾಗಿ ಬೇಡವಾ? ಅದಕ್ಕೆ ನೀವು ದೇವರ ಮಾತನ್ನು ಕೇಳಿದರೆ ನಿಮಗೆ ಪೂರ್ಣ ಆಯುಷು ಕ್ಷೇಮದಿಂದ ನಡೆಸಿಕೊಳ್ಳಲಿಕ್ಕೆ ದೇವರ ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ನಾನು ಬರೀ 2 ವಿಷಯ ಮಾತಾಡೋದು. ಏನು ಮಾತಾಡೋದು? 2 ವಿಷಯ. ಆ 2 ವಿಷಯ ಏನಂದರೆ, ಮೊದಲನೇದಾಗಿ ದೇವರ ಮಾತನ್ನು ಕೇಳಿ ಯಾರು ಉದ್ಧಾರ ಆದರು, ದೇವರ ಮಾತು ಕೇಳದೆ, ತಂದೆ ತಾಯಿಯ ಮಾತು ಕೇಳದೆ ಯಾರು ನಷ್ಟವಾದ ಎಂಬುದಾಗಿ ತಿಳ್ಕೊಳ್ಳೋಣ. ಸಿದ್ಧವಾಗಿದ್ದೀರಾ? ಮೊದಲನೇದಾಗಿ ನಾನು ವಾಕ್ಯವನ್ನು ತೆಗೆದುಕೊಳ್ಳೋಣ. ಆದಿಕಾಂಡ ಬರೆದ ಪುಸ್ತಕ 22ನೇ ಅಧ್ಯಾಯ 7ನೇ ವಚನ. ಆದಿಕಾಂಡ 22, 7ನೇ ವಚನ.
22. ಸಾಕು. ಹಾಲೆಲೂಯ. ಮತ್ತೊಂದು ಸಾರಿ ವಾಕ್ಯ ಓದ್ರಿ. ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಇಸಾಕನು, ಇಗೋ ಬೆಂಕಿಯು ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಸಾಕು. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ನಾವು ವಾಕ್ಯದಲ್ಲಿ ನೋಡುವಾಗ ಅಬ್ರಾಮ್ ಇಸಾಕನ ಕತೆ ಎಷ್ಟು ಮಂದಿಗೆ ಗೊತ್ತು? ಅಬ್ರಾಮನು ಮತ್ತೆ ಇಸಾಕನ ಕತೆ ಗೊತ್ತಲ್ಲ? ಯಾವ ಕತೆ ಹೇಳ್ರಿ ಅದು? ಒಬ್ಬ ತಂದೆ ಮಗನನ್ನು ಯಾವ ರೀತಿ ಬೆಳೆಸಿದನು, ಸಾಯುವುದಕ್ಕೂ ಸಹ ಆ ಅಬ್ರಹಾಮನು ದೇವರ ಮಾತನ್ನು ಏನು ಮಾಡಲಿಲ್ಲ, ದೇವರ ಮಾತನ್ನು ನಿರ್ಲಕ್ಷಿಸಲಿಲ್ಲ, ದೇವರ ಮಾತನ್ನು ಕೆಳಮಟ್ಟದಲ್ಲಿ ಇಡಲಿಲ್ಲ. ಸಾಯಿಸಬೇಕು, ನಿನ್ನ ಮಗನನ್ನು ಹೋಮಕ್ಕೆ ಕರೆದುಕೊಂಡು ಬಾ ಅಂತ ಹೇಳಿದಾಗೂ ಸಹ ಅಬ್ರಾಮನು ದೇವರ ಮಾತನ್ನು ತೆಗೆದುಹಾಕಲಿಲ್ಲ. ಹಾಲೆಲೂಯ. ಎಂಥ ನಂಬಿಕೆ ಅಬ್ರಾಮನದಾಗಿತ್ತು. ಅಬ್ರಾಮನು ಸಹ ದೇವರ ಮಾತನ್ನು ಕೇಳಿದ. ಯಾರ ಮಾತನ್ನು ಕೇಳಿದ ಅಬ್ರಾಮನು? ದೇವರ ಮಾತನ್ನು ಕೇಳಿದ. ತನ್ನ ಮಗನನ್ನು ಸಹ ಅದೇ ರೀತಿಯಲ್ಲಿ ಅಬ್ರಾಮನ್ ಏನು ಮಾಡಿದ? ಆ ದೇವರ ಮಾತಿನಲ್ಲಿ, ದೇವರ ಭಯಭಕ್ತಿಯಲ್ಲಿ, ದೇವರ ಕೃಪೆಯಲ್ಲಿ, ದೇವರ ಆಶೀರ್ವಾದದಲ್ಲಿ, ದೇವರ ವಾಕ್ಯದಲ್ಲಿ ಬೆಳೆಸಿದ ಕಾರಣ ಆ ಇಸಾಕನು ದೇವರ ಮಗನಾಗಿ ಮುಂದೆ ಸಾಗಿದನು. ಇಲ್ಲಿ ಆ ವಾಕ್ಯದಲ್ಲಿ ನೋಡುವಾಗ ಅವರು ಯಜ್ಞ ಸಮರ್ಪಿಸಲಿಕ್ಕೆ ಹೋದಾಗ ಯೇಸು ಸ್ವಾಮಿ ಏನಂತ ಹೇಳಿದ ಅಬ್ರಾಮನಿಗೆ? ನಿನ್ನ ಮಗನನಿಗೆ ಏನು ಮಾಡು? ನನಗೆ ಸಮರ್ಪಿಸು. ಯಜ್ಞವಾಗಿ ಅಂದರೆ ಏನು? ಯಜ್ಞ ಸಮರ್ಪಿಸ್ತಾರಲ್ಲ ಜಾತ್ರೆಯಲ್ಲಿ, ಯಾರನ್ನ ಸಮರ್ಪಿಸ್ತಾರೆ? ಕುರಿ, ಕೋಣ ಅಂಥವನ್ನೆಲ್ಲ ಸಮರ್ಪಿಸ್ತಾರೆ. ಇಲ್ಲಿ ದೇವರು ಅಬ್ರಹಾಮನಿಗೆ ಎಂಥ ಒಳ್ಳೆ ಪರೀಕ್ಷೆ, ಎಂಥ ದೊಡ್ಡ ಕಷ್ಟ ಅಲ್ಲ. 99 ವರ್ಷದಲ್ಲಿ ಮಗ ಆದವನಿಗೆ ಯೇಸು ಸ್ವಾಮಿ ತನ್ನನ್ನು ಪರೀಕ್ಷೆ ಮಾಡಲು ಆ ಮಗನ ನನಗೆ ಒಪ್ಪಿಸಿದ್ಯಾ ಅಂತ ಕೇಳಿದಾಗ ಅಬ್ರಹಾಮನ್ ಏನು ಮಾಡ್ದ? ಒಪ್ಪಿಸಿಲ್ಲ? ಹೋಗಪ್ಪ, ನಮ್ಮಂತರ ಆಗಿದ್ರೆ ಹೋಗಪ್ಪ ಹೋಗು. ಸುಮ್ಮನೆ ಈಗ ಭಾಳ ವರ್ಷಕ್ಕೆ ಮಕ್ಕಳಾದವ್ರ ತಾಯಿ ತಂದೆ ಏನು ಮಾಡ್ತಾರೆ ಗೊತ್ತಾ? ಒಂದು ತಾಸು ಕೂಡ ಮನೆ ಪಕ್ಕದಲ್ಲಿ ಬಿಡೋಕ್ಕೆ ತಯಾರಾಗಿರಲ್ಲ. ಯಾಕೆ ಹೇಳ್ರಿ? ಭಾಳ ದಿನಕ್ಕೆ ಮಕ್ಕಳಾಗಿದ್ದಾರೆ, ಭಾಳ ದಿನಕ್ಕೆ ನನಗೆ ಅದೃಷ್ಟ ಬಂದಿದೆ, ಭಾಳ ದಿನಕ್ಕೆ ನನ್ನ ಮಕ್ಕಳಾಗಿದ್ದಾರೆ, ಏನು ಸ್ವಲ್ಪ ಏನಾದರೂ ಆದರೆ ಕೂಡ ಮಕ್ಕಳಕ್ಕಿಂತ ಮುಂಚೆ ಯಾರು ಹೇಳ್ತಾರೆ? ತಂದೆ ತಾಯಿ ಹೇಳ್ತಾರೆ. ಆದರೆ ಇಸಾಕನ ಆ ರೀತಿ ಆಲೋಚನೆ ಮಾಡಲಿಲ್ಲ. ಯಾಕೆಂದರೆ ದೇವರ ಮಾತನ್ನು ಅವನೇನು ಮಾಡಲಿಲ್ಲ, ಅಲಕ್ಷ್ಯ ಮಾಡಲಿಲ್ಲ. ಅದಕ್ಕೆ ಅವನ ಆಶೀರ್ವಾದಕ್ಕೆ ಪಾತ್ರನಾದ. ಈ ಇಸಾಕನು ಸಹ ತನ್ನ ತಂದೆ ಹೇಳಿದಾಗ ಏನಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಹೇಳ್ರಿ ಅಬ್ರಹಾಮನು? ಒಂದು ಬೆಟ್ಟಕ್ಕೆ ಹೋಗೋಣ, ಅಲ್ಲಿ ಒಂದು ಯಜ್ಞವನ್ನು ಸಮರ್ಪಿಸಿ ಬರೋಣ, ಇಬ್ರು ಬರೋಣ ಅಂತ ಹೇಳಿ ಕರ್ಕೊಂಡು ಹೋದಾಗ ಅವನೇನು ಮಾಡಲಿಲ್ಲ. ಚಿಕ್ಕ ಬಾಲಕನಂದ ಇಸಾಕನು, ಸರಿ ಅಪ್ಪ ಆಯಿತು ಹೋಗೋಣ ಎಂಬುದಾಗಿ ಬೆಟ್ಟದ ಮೇಲೆ ಹೋದ್ರು. ಇವಾಗ ಮತ್ತೇನು ಮಗನ ಕೇಳ್ತಾನಲ್ಲ, ಅಪ್ಪ ಬೆಟ್ಟದ ಮೇಲೆ ಬಂದ್ವಿ, ಇಲ್ಲೇನು ಮಾಡಬೇಕು? ಈಗ ಯಜ್ಞ ಸಮರ್ಪಿಸಬೇಕು, ಕಟ್ಟಿಗೆ ಇಲ್ಲ, ಬೆಂಕಿ ಇಲ್ಲ, ಏನಿಲ್ಲ, ಯಜ್ಞ ಕುರಿ ಇಲ್ಲ, ಮತ್ತು ಇವಾಗ ಏನಪ್ಪ, ಯಾರನ್ನ ಸಮರ್ಪಿಸ್ತೀಯಾ? ಕುರಿ ಎಲ್ಲೈತೆ ಅಂತ ಕೇಳಿದಾಗ ಅಬ್ರಾಹ್ಮಣ ಏನು ಮಾಡ್ದ? ದೇವರೇ ಒದಗಿಸ್ತಾನೆ ಅಂತಂದ ಮೇಲೆ ಸಹ ಯಾರು? ಅಬ್ರಹಾಮನು ಇಸಾಕನ ಕಾಲು ಕೈ 2 ಕಟ್ಟಾಕಿದ್ನಂತೆ. ಅವ್ನು ಕೇಳ್ಬೋದಿದ್ದು ಇಸಾಕ, ಯಾಕಪ್ಪ ನನ್ನ ಕೈ ಕಾಲೆಲ್ಲ ಕಟ್ತಿದೀಯಾ, ಯಾಕೆ, ಏನಾಯಿತು, ಎದಕ್ಕೆ ಅಂತ ಕೇಳ್ಬೋದಿತ್ತು. ಆದರೆ ಇಸಾಕನು ಒಂದು ಮಾತು ಸಹ ಏನು ಮಾತನಾಡಲಿಲ್ಲಂತೆ. ಹಾಲೆಲೂಯ. ಯಾಕೆ ಹೇಳ್ರಿ? ತಂದೆಯ ಮಾತಿಗೆ ವಿಧೇಯನಾಗಿದ್ದನು. ಅವನು ಅವರ ತಂದೆ ಇಸಾಕನ ಕೈ ಕಾಲು ಕಟ್ಟಿ ಮಲ್ಸಿದಾನೆ. ಎದಕ್ಕೆ ಮಲ್ಸಿದಾನೆ? ದೇವರೇನಂತ ಹೇಳಿದ್ದಾನೆ? ಯಜ್ಞವಾಗಿ ಅವನನ್ನು ನನಗೆ ಸಮರ್ಪಿಸಿ ಎಂಬುದಾಗಿ ಹೇಳಿದ್ದಾನೆ. ಆ ಇಸಾಕನು ಒಂದು ಮಾತು ಕೂಡ ಮಾತನಾಡಲಿಲ್ಲ. ಅವನಿಗೆ ಗೊತ್ತಾಗ್ಬೋದಿತ್ತಲ್ಲ, ನಮಗಾದ್ರೂ ಗೊತ್ತಾಗಿತ್ತು. ಸುಮ್ಮನೆ ಚಾಕು ತಗೊಂಡ್ರೆ ಏನು ಅನಿಸ್ತೈತೆ, ಸಾಯಿಸಕ್ಕೆ ಬರ್ತಾರಪ್ಪ ಅಂತ ಓಡೋಗ್ತೀವಿ. ಆದರೆ ಇಸಾಕನು ಏನು ಎದುರು ಮಾತನಾಡದೆ ಸುಮ್ಮನೆ ತನ್ನ ತಂದೆ ಹೇಳಿದ ಮಾತನ್ನು ಅನುಸಾರವಾಗಿ ಮಲ್ಕೊಂಡಿದ್ದಾನೆ. ಇನ್ನೇನು ತಗೊಂಡು ಹಾಕಬೇಕು ಚಾಕು ತಗೊಂಡು, ಯಾರು? ಅಬ್ರಹಾಮನು. ಅವಾಗ ದೇವರು ಮಾತನಾಡ್ದ. ಏನಂತ? ಒಂದು ಪೊದೆಯಲ್ಲಿದ್ದಂಥ ಒಂದು ಕುರಿಮರಿಯನ್ನು ದೇವರು ದಯಪಾಲಿಸ್ತಾನಂತೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆ ಕೊನೆಯ ಸ್ಥಳದಲ್ಲಿ, ಒಂದು ಕೊನೆಯ ಸಂದರ್ಭದಲ್ಲಿ ಸಹ ದೇವರ ಮಾತನ್ನು ಅವನು ಏನು ಮಾಡಿಲ್ಲ, ಅಬ್ರಹಾಮನು ಬಿಟ್ಟು ಹಾಕಲಿಲ್ಲ.
ಅಲಕ್ಷ್ಯ ಮಾಡಲಿಲ್ಲ. ದೇವರ ಮಾತನ್ನು ಹಿಡಿದುಕೊಂಡು ಮುಂದೆ ಸಾಗಿದ. ದೇವರು ಅವನ ಪರೀಕ್ಷೆಯನ್ನು ಪಾಸ್ ಆಗಿದ್ದಕ್ಕಾಗಿ ದೇವರು ಅವನ ಆಸಕ್ತಿಯನ್ನು ನೋಡಿ, ಅವನ ವಿಧೇಯತ್ವವನ್ನು ನೋಡಿ, ಒಂದು ಪೊದೆಯಲ್ಲಿ ಒಂದು ಸಿಕ್ಕಿ ಬಿದ್ದಂಥ ಒಂದು ಕುರಿಮರನ್ನು ದೇವರು ದಯಪಾಲಿಸನಂತೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ದೇವರ ಮಾತನ್ನು ತೆಗೆದುಹಾಕಬಾರದು. ನಾವು ತಂದೆಯ ಮಾತನ್ನು ಕೇಳಬೇಕು, ತಾಯಿಯ ಮಾತನ್ನು ಕೇಳಬೇಕು. ನಾವು ಸಾಯುವ ತನಕ ನಾವು ಯಾರ ಮಾತನ್ನು ಮರೆಯಬಾರದು? ತಂದೆ ತಾಯಿಯ ಮಾತು ಮರೆಯಬಾರದು. ಸ್ನೇಹಿತರೇನು, ಹಣ ಇರುವವ್ರಿಗೆ ಮಾತ್ರ ಬರ್ತಾರೆ, ನಮ್ಮ ಹತ್ರ ದುಡ್ಡಿರುವವ್ರಿಗೆ ಮಾತ್ರ ಬರ್ತಾರೆ. ಬಂಧು ಮಿತ್ರರು ನಮ್ಮ ಹತ್ರ ಏನೋ ಅವ್ರಿಗೆ ಏನು ಕೆಲಸ ಆಗಬೇಕು ಅಲ್ಲಿವರೆಗೂ ಮಾತ್ರ ನಮ್ಮ ಜೊತೆಯಾಗಿರ್ತಾರೆ. ಆಮೇಲೆ ನೀನು ಯಾರು ನಾನು ಯಾರು ಅಂತಾರೆ. ಆದರೆ ನಮ್ಮ ದೇವರು ಆ ರೀತಿ ಅಲ್ಲ. ನಮ್ಮ ದೇವರು ಯಾವಾಗಲೂ ಸದಾ ಕಾಲವು ನಾವು ಸಾಯುವ ತನಕ ನಮ್ಮೊಟ್ಟಿಗೆ ಇರುವ ದೇವರು ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನಮ್ಮ ಜೀವಿತವನ್ನು ನಮ್ಮನ್ನು ಯಾವಾಗ ಅಂಗೀಕರಿಸ್ಕೊಂಡಿದ್ದಾನೆ, ನಮ್ಮನ್ನು ಯಾವಾಗ ಕಂಡನು ಆತನು? ಯೇಸು ಸ್ವಾಮಿ ನಾವು ಗರ್ಭದಲ್ಲಿ ಏನೋ ಚಿಕ್ಕ ಪಿಂಡವಾಗಿರುವಾಗಲೇ ಯೇಸು ಸ್ವಾಮಿ ನಮ್ಮ ಜೀವಿತವನ್ನು ಬರೆದಿದ್ದಾನಂತೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕೆ ನಾವು ಯಾರ ಮಾತನ್ನು ತೆಗೆದುಹಾಕಿದ್ರೂ ಸಹ ನಮ್ಮ ತಂದೆ ತಾಯಿಯ ಮಾತು, ನಮ್ಮ ದೇವರ ಮಾತು ನಾವು ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು? ತೆಗೆದುಹಾಕಬಾರ್ದು. ಫ್ರೆಂಡ್ಸ್ ಬರ್ತಾರೆ, ಏನಾಗಲ್ಲ ಬಾರ್ಲೆ, ಏನಾಗಲ್ಲ ಬಾರೆ, ಹೋಗೋಣ, ಹಿಂಗೆ ಸ್ವಲ್ಪ ಸಿನಿಮಾ ನೋಡಿ ಬರೋಣ, ಹಿಂಗೆ ಸ್ವಲ್ಪ ಥಿಯೇಟರ್ಗೆ ಹೋಗಿ ಬರೋಣ, ಹಿಂಗೆ ಸ್ವಲ್ಪ ಒಂದು ಗ್ಲಾಸ್ ಕುಡಿದು ಬರೋಣ, ಒಂದು ಸ್ವಲ್ಪ ಕುಡಿಯಪ್ಪ ಏನಾಗಲ್ಲ, ಒಂದು ಸ್ವಲ್ಪ ಹಾಕ್ಕೊಳ್ಳಮ್ಮ ಏನಾಗಲ್ಲ, ಒಂದು ಸ್ವಲ್ಪ ಕಟ್ಕೊಳ್ಳಮ್ಮ ಏನಾಗಲ್ಲ ಅಂತಾರೆ. ಆದರೆ ಅದಕ್ಕೆ ನಾವೇನು ಮಾಡಬಾರ್ದು? ಬಿದ್ದು ಹೋಗಬಾರ್ದು. ಲೋಕದ ಆಸೆಗೆ ನಡೆದ್ರೆ ದೇವರು ನಮ್ಮ ಕಥೆಯೆಲ್ಲ ಏನು ಮಾಡಿಬಿಡ್ತಾನೆ? ಬದಲಾಯಿಸ್ತಾನೆ. ಕಥೆಯನ್ನು ಬದಲಾಯಿಸ್ಕೊಳ್ತೀಯಾ ಇಲ್ಲ ರೂಪಿಸ್ಕೊಳ್ತೀಯಾ ನಿಮಗೆ ಬಿಟ್ಟದಾಗಿದೆ. ದೇವರ ಮಾತನ್ನು ಕಳೆದುಕೊಡಬೇಡ, ದೇವರ ಸ್ವರವನ್ನು ಕಳೆದುಕೊಳ್ಳಬೇಡ, ದೇವರ ಮಾತನ್ನು ಮರೆಯಬೇಡ. ಪ್ರಿಯ ಸೋದರ ಮಗಳೇ, ಪ್ರಿಯ ಸೋದರ ಮಗನೇ, ಇದನ್ನು ದೇವರು ಹೇಳ್ತಾ ಇದ್ದಾನೆ, ದೇವರ ಮಾತನ್ನು ಮಾತ್ರ ನೀನು ನಂಬಿಕೋ, ದೇವರ ಮಾತನ್ನು ಮಾತ್ರ ಹಿಡಿದುಕೋ, ತಂದೆ ತಾಯಿಯ ಮಾತನ್ನು ಮಾತ್ರ ಹಿಡಿದುಕೋ, ಅಷ್ಟೇ ಸಾಕು. ಏನಂತೆ? ದೇವರಿನ ಕಥೆಯನ್ನು ಒಳ್ಳೆಯ ವಿಧಾನದಲ್ಲಿ ಬರೀಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ್ಯ. ಅದೇ ರೀತಿಯಲ್ಲಿ ದೇವರ ಮಾತು ಎಸ್ತೇರಳು ಕೂಡ. ಎಸ್ತೇರಳ ಕಥೆ ಗೊತ್ತಲ್ಲ? ಡ್ಯಾಡಿನೇ ಹೇಳಿದ್ರು ಹೋದ ವಾರ ಬಿಟ್ಟು ಆ ಕಡೆ ವಾರ. ಎಸ್ತೇರಳೆ ಏನಂತ ಹೇಳಿದ್ರು ಎಸ್ತೇರಳ ಬಗ್ಗೆ? ಹಾಂ ಹಾಂ ಆಶೀರ್ವದಿಸನ್ನು. ಹಾಲೆಲೂಯ್ಯ. ಅವಳು ತನ್ನ ಚಿಕ್ಕಪ್ಪನ ಮನೆಯಲ್ಲಿ ಬೆಳೆದವಳಾಗಿದ್ದಾಳೆ. ಯಾರು? ಎಸ್ತೇರಳು. ಯಾರ ಮನೆಯಲ್ಲಿ ಬೆಳೆದವಳಾಗಿದ್ದಳು? ಎಸ್ತೇರಳು ತನ್ನ ಚಿಕ್ಕಪ್ಪನ ಮನೆಯಲ್ಲಿ ಬೆಳೆದವಳಾಗಿದ್ದಳು. ಆ ಚಿಕ್ಕಪ್ಪನ ಮನೆಯಲ್ಲಿ ಬೆಳೆದಳು ಸಹ ಅವಳ ಚಿಕ್ಕಪ್ಪನ ಮಾತು ಅವಳು ಏನು ಮಾಡಲಿಲ್ಲ? ತಿರಸ್ಕರಿಸಲಿಲ್ಲ, ಬಿಟ್ಟು ಹೋಗಲಿಲ್ಲ, ಅವಿಧೇಯತೆ ಆಗಲಿಲ್ಲ. ತನ್ನ ಚಿಕ್ಕಪ್ಪಳ ಮಾತು ಕೇಳಿ ತನ್ನ ಚಿಕ್ಕಪ್ಪಳ ಮಾತಿಗೆ ಅನುಸಾರವಾಗಿ ತನ್ನ ಚಿಕ್ಕಪ್ಪನಿಗೆ ವಿಧೇಯಳಾಗಿದ್ದ ಕಾರಣ ಅವಳು ಇಡೀ ರಾಜ್ಯಕ್ಕೆ ರಾಣಿಯಾಗಿ ಎದ್ದು ನಿಂತುಕೊಂಡವಳಾಗಿದ್ದಳು. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದೇ ತಾನು ತನ್ನ ಚಿಕ್ಕಪ್ಪನ ಮಾತು ಕೇಳಲಾರದೆ ಎದುರಾಗಿ ನಿಂತುಕೊಂಡಿದ್ದರೆ ಅವಳೇನಾಗ್ತಾ ಇದ್ಲು? ರಾಣಿ ಆಗ್ತಿದ್ಲಾ? ಎಷ್ಟೊಂದು ಮಂದಿ ಬಂದಿದ್ರಂತೆ ಆ ರಾಜನನ್ನು ಮದುವೆ ಆಗಲಿಕ್ಕೆ, ಹೌದಲ್ಲ? ಎಷ್ಟೊಂದು ಮಂದಿ ಸ್ತ್ರೀಯರು ಬಂದಿದ್ರು. ಅವ್ರು ಯಾವುದಕ್ಕಾಗಿ ಬಂದರು? ಬಂಗಾರಕ್ಕಾಗಿ ಬಂದರು, ಹಣಕ್ಕಾಗಿ ಬಂದರು, ಸೌಂದರ್ಯಕ್ಕಾಗಿ ಬಂದರು. ಆದರೆ ಎಸ್ತೇರಳು ಅದಕ್ಕಾಗಿ ಬರಲಿಲ್ಲ. ತನ್ನಲ್ಲಿರುವಂತಹ ಪ್ರಾರ್ಥನೆಯ ಬಲ, ತನ್ನಲ್ಲಿರುವಂತಹ ಆತ್ಮಿಕವಾದ ಆಹಾರದ ಬಲ, ತನ್ನಲ್ಲಿರುವಂತಹ ವಾಕ್ಯಗಳ ಮಾತುಗಳನ್ನು ಹಿಡಿದುಕೊಂಡು ಮುಂದೆ ಬಂದಳು ಅಷ್ಟೇ. ಆ ಅರಸನು ಅಷ್ಟು ರಾಣಿಗಳಲ್ಲಿ ಇವಳನ್ನು ಮಾತ್ರ ಯಾಕೆ ಆಯ್ಕೆ ಮಾಡಿಕೊಂಡನಂದರೆ ದೇವರು ತೋರ್ಪಡಿಸಿದ. ಯಾಕಂದರೆ ಅವಳಲ್ಲಿ ಏನಿದೆ? ಪ್ರಾರ್ಥನಾ ಜೀವಿತ ಅವಳಲ್ಲಿದೆ, ವಾಕ್ಯ ಎಂಬ ಜೀವಿತ ಅವಳಲ್ಲಿದೆ, ದೇವರ ಮಾತು ಎಂಬ ಜೀವಿತ ಮಗಳಲ್ಲಿ ಇದ್ದ ಕಾರಣ ಆ ಅಷ್ಟು ಜನರಲ್ಲಿ ಎಸ್ತೇರಳು ಮಾತ್ರ ಆಯ್ಕೆ ಪಟ್ಟವಳಾಗಿದ್ದಳು. ಹಾಲೆಲೂಯ್ಯ. ಯಾವಾಗ ಹೇಳ್ರಿ? ತನ್ನ ಚಿಕ್ಕಪ್ಪನಿಗೆ ವಿಧೇಯರಾಗಿದ್ದ ಕಾರಣ ಅವಳೇನಾದ್ಲು? ಇಡೀ ರಾಜ್ಯಕ್ಕೆ ರಾಣಿ ಆದಳು. ಅದಕ್ಕೆ ನೀವೇನು ಮಾಡ್ತಿರೋ ಗೊತ್ತಿಲ್ಲ, ಯಾರ ಮಾತು ತೆಗೆದುಹಾಕಿದರೂ ತಂದೆ ತಾಯಿಯ ಮಾತನ್ನು ಮಾತ್ರ ನೀವೇನು ಮಾಡಬೇಡ್ರಿ, ತೆಗೆದುಹಾಕಬೇಡ್ರಿ. ತಂದೆ ತಾಯಿಯ ಪ್ರೀತಿ ಗೊತ್ತಲ್ಲ ಎಲ್ಲರಿಗೂ, ಎಂಥ ಪ್ರೀತಿ ಅಂತ. ಎಲ್ಲರೂ ಕೈ ಬಿಟ್ಟು ಹೋದರೂ ಸಹ ಯಾರು ಬಿಟ್ಟು ಹೋಗಲ್ಲ. ನಮ್ಮ ತಂದೆ ತಾಯಿ ತಳ್ತಾರ? ಏನೋ ನೀನು ದೊಡ್ಡ ತಪ್ಪು ಮಾಡಿದರೆ ತಳ್ಬೋದೇನೋ. ಆ ದೊಡ್ಡ ತಪ್ಪು ಮಾಡಿದ್ರು ಕೂಡ ಯಾರು ಕ್ಷಮಿಸ್ತಾನೆ? ನಮಗೆ ಯೇಸು ಸ್ವಾಮಿ ಕ್ಷಮಿಸಲಿಕ್ಕೆ ಆಗಿದ್ದಾನೆ. ಮೊದಲನೇದಾಗಿ ನಾವೇನೋ ಯಾರ ಬಗ್ಗೆ ತಿಳ್ಕೊಂಡ್ವಿ? ಅಬ್ರಾಮ ಮತ್ತು ಇಸ್ಸಾಕ. ಆ ಇಸ್ಸಾಕನು ಅಂಥ ಪ್ರಾರ್ಥನೆಯಲ್ಲಿ, ಅಂಥ ವಿಧೇಯತ್ವದಲ್ಲಿ ಇದ್ದಾನೆಂದರೆ ತನ್ನ ಅಪ್ಪನು ಮಾಡಿದೆ ಎಂಥ ಅದ್ಭುತ ಕಾರ್ಯ, ಎಂಥ ಪ್ರಾರ್ಥನೆ ಜೀವಿತ ಅವನಲ್ಲಿ ಎಷ್ಟೊಂದು ಇತ್ತು ಅಂತ ಗೊತ್ತಲ್ಲ. ಅದಕ್ಕೆ ತಂದೆ ಆದವರು ಸಹ ನೀವು ಕೂಡ ನೀವೇನು ಮಾಡಬಾರ್ದು? ಬಿದ್ದು ಹೋಗಬಾರ್ದು. ಒಬ್ಬ ಫ್ಯಾಮಿಲಿಗೆ ಹೆಡ್ ಯಾರು? ತಂದೆ ಆಗಿದ್ದಾನೆ. ಒಬ್ಬ ತಲೆ ಆಗಿದೆ ಯಾರು? ತಲೆ. ಕುಟುಂಬಕ್ಕೆ ಸ್ತಂಭವಾಗಿರೋದು ಯಾರು?
ತಂದೆ. ಅದಕ್ಕೆ ತಂದೆ ಏನು ಮಾಡ್ತಾನೋ ಅದೇ ರೀತಿ ತನ್ನ ಕುಟುಂಬವು ಸಹ ನಡೆಯಲಿಕ್ಕೆ ಶಕ್ತನಾಗಿದೆ. ಹಲ್ಲೆಲೂಯಾ. ತಂದೆ ಏನು ಮಾಡ್ತಾನೋ, ತಂದೆ ಯಾವ ರೀತಿ ನಡೆದುಕೊಂಡು ಹೋಗ್ತಾನೋ, ತಂದೆ ಯಾವ ರೀತಿ ಮುಂದೆ ಸಾಕ್ತಾನೋ ಅದೇ ಮಾರ್ಗದಲ್ಲಿ ತನ್ನ ಮಕ್ಕಳು, ತನ್ನ ಹೆಂಡತಿ, ತನ್ನ ಕುಟುಂಬಸ್ಥರು ಎಲ್ಲರೂ ಸಹ ಅದೇ ಮಾರ್ಗದಲ್ಲಿ ನಡೆಯುವಂತರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನೀವು ಸಹ ನಿಮ್ಮ ತಂದೆಗಾಗಿ, ನಿಮ್ಮ ತಂದೆ ತಾಯಿಗಳಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕು. ನೀವು ಕೆಲವೊಬ್ಬರಿಗೆ ಇಲ್ಲಿ ತಂದೆ ತಾಯಿ ಇಲ್ಲ ಅಂತ ಬಾಧೆ ಪಡ್ತಾ ಇದ್ದೀರೇನೋ, ಆದರೆ ಎಲ್ಲರಿಗೂ ಒಳ್ಳೆಯ ತಂದೆಯಾಗಿ ಯಾರಿದ್ದಾರೆ? ನಮಗೆ ಯೇಸು ಸ್ವಾಮಿ ಆಗಿದ್ದಾನೆ. ಆ ತಂದೆಯ ಮಾತನ್ನು ಹಿಡಿದುಕೊಂಡು ಮುಂದೆ ಸಾಗಿರಿ. ಆವಾಗ ನೋಡ್ರಿ ನಿಮ್ಮ ಜೀವಿತ ಯಾವ ರೀತಿ ಬದಲಾಯಿಸಿದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ನಾವು ದೇವರ ಮಾತನ್ನು ಕೇಳಿದ ಮಕ್ಕಳು ಯಾವ ರೀತಿ ಹೊಂದಿಕೊಂಡರು, ದೇವರ ಮಾತು ಯಾರು ಕೇಳಲಿ ಎಂಬುದಾಗಿ ನೋಡಿಕೊಳ್ಳೋಣ. ಈಗ ನಾವು ತಪ್ಪಿ ಹೋದ ಮಗನ ಬಗ್ಗೆ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 25ನೇ ವಚನವರೆಗೂ ಬೇಗನೆ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 25. 15, 11ರಿಂದ 25. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ಪ್ರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿಂದಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವೆಯನ್ನು ತೀರಿಸಿಕೊಳ್ಳಬೇಕೆಂದು ಆಸೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು ತನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲ ಹಸುವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮಡಿಸಿರಿ, ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈಗ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಒಂದು ಕಥೆ ರೂಪದಲ್ಲಿ ಹೇಳ್ತೇನೆ. ಒಂದು ಊರಲ್ಲಿ ಒಬ್ಬ ತಂದೆ ಇದ್ದಾನಂತೆ. ಯಾರಿದ್ದರು? ಎಚ್ಚರವಾಗಿದ್ದುಕೊಂಡು ಕೇಳಿರಿ. ಇದು ತಪ್ಪಿ ಹೋದ ಮಗನ ಕಥೆಯಾಗಿದೆ. ಒಂದೂರಿನಲ್ಲಿ ಒಬ್ಬ ತಂದೆ ಇದ್ದನು. ಆ ತಂದೆಗೆ 2 ಮಕ್ಕಳಂತೆ. ಎಷ್ಟು ಮಂದಿ ಮಕ್ಕಳು? 2 ಮಕ್ಕಳು. ಮೊದಲನೆಯವನು ತಂದೆಯ ಮಾತನ್ನು ಅಲಕ್ಷ್ಯ ಮಾಡಲಿಲ್ಲ. ತಂದೆಗೆ ವಿಧೇಯನಾಗಿ ಅವನು ನಡೆದುಕೊಂಡು ಲೋಕದ ಆಸೆಯಲ್ಲಿ ಬಿದ್ದು ಹೋದನಂತೆ. ಯಾರು? ಎರಡನೇ ಮಗನು. ಮೊದಲನೇ ಮಗ ಏನು ಮಾಡಿದ? ತಂದೆಯ ಮಾತನ್ನು ಕೇಳಿ ತಂದೆ ಹೇಳುವ ಮಾರ್ಗದಲ್ಲೇ ನಡೆದುಕೊಂಡು ಹೋದ. ಆದರೆ ಎರಡನೇ ಮಗನು ತನ್ನ ತಂದೆ ಮಾತನ್ನು ಕೇಳದೆ ತನಗಿಷ್ಟಕರವಾದ ಜೀವಿತವನ್ನು ಕಟ್ಟಿಕೊಂಡು ಹೋದ. ಅವನು ಮೊದಲನೇ ಮಗ ಏನು ಮಾಡ್ದ ಅಂದರೆ ತಂದೆಯ ಮಾತನ್ನು ಅಲಕ್ಷ್ಯ ಮಾಡಲಿಲ್ಲ, ತಂದೆಯ ಮಾತನ್ನು ಸಾರವಾಗಿ ನಡೆದುಕೊಂಡು. ಎಲ್ಲ ರೀತಿ ಈ ಕಡೆ ನೋಡ್ರಿ, ಆಮೇಲೆ ಬೈಬಲ್ ನೋಡುವಂತ್ರಿ. ಆ ಎರಡನೇ ಮಗನು ತನ್ನ ಲೋಕದ ಆಸೆಯಲ್ಲಿ ಬಿದ್ದು ಹಣಕ್ಕಾಗಿ ಆಸೆಪಟ್ಟು, ಲೋಕಕ್ಕೆ ಆಸೆಪಟ್ಟು ತನ್ನ ತಂದೆಯ ಮನನ್ನು ಬಿಟ್ಟು ಅವನು ಹೋಗ್ಬಿಟ್ಟ ಅಂತೆ. ತನ್ನ ತಂದೆ ಹತ್ರ ಇರುವಂಥ ಎಲ್ಲ
ದುಡ್ಡುಗಳನ್ನು, ಹಣಗಳನ್ನು, ಬಂಗಾರ, ಒಡವೆ ಎಲ್ಲ ತೆಗೆದುಕೊಂಡು ಏನು ಮಾಡ್ದ ಅಂದರೆ ಅವನ ಜೀವಿತವನ್ನು ಕಟ್ಟಿಕೊಳ್ಳಲಿಕ್ಕೆ ಮುಂದೆ ಹೋದ ಅಂತೆ. ಅವನೇನು ಮಾಡ್ದ ಅಂದರೆ ದಿನದಿನಾಲು ತನ್ನ ಅಪ್ಪನ ಹತ್ರ ಇರುವಂಥ ಎಲ್ಲ ಆಸ್ತಿಯನ್ನು ಅವನೊಟ್ಟಿಗೆ ತೆಗೆದುಕೊಂಡು ಅವ್ರ ಅಪ್ಪ ಅಮ್ಮ ಇರುವುದು ಆ ಜಾಗದಿಂದ ದೂರ ಪ್ರದೇಶಕ್ಕೆ ಹೋದನಂತೆ. ಎಲ್ಲರೂ ಇಲ್ಲಿ ನೋಡ್ರಿ, ಯಾರು ಹೋದ್ರು? ಎರಡನೇ ಮಗ. ಯಾವುದಕ್ಕಾಗಿ ಆಸೆ ಪಟ್ಟ? ಹಣಕ್ಕಾಗಿ, ಬಂಗಾರಕ್ಕಾಗಿ, ಆಸ್ತಿಗಾಗಿ ಆಸೆ ಪಟ್ಟು ತನ್ನ ತಂದೆ ಮನೆಯನ್ನು ತೊರೆದು ದೂರದ ಪ್ರಾಂತಕ್ಕೆ ಹೋಗಿ ಇದ್ದನಂತೆ. ಅವನೇನು ಮಾಡ್ದ ಅಂದರೆ ದೂರದ ಪ್ರಾಂತದಲ್ಲಿ ಹೋದಾಗ ಅಲ್ಲಿ ಇವೆಲ್ಲ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಹೌದಲ್ಲ? ಹೇಳ್ತಾರೆ ದುಡ್ಡಿದ್ರೇ ದುನಿಯಾ ಅಂತಾರೆ. ಅದೇ ರೀತಿ ಇಲ್ಲಿ ಈ ಮಗನು ಸಹ ಅವ್ರ ತಂದೆ ಸಂಪಾದಿಸಿದ ಎಲ್ಲ ದುಡ್ಡುಗಳನ್ನು ಹಿಡಿದುಕೊಂಡು ದೂರದ ಪ್ರಾಂತ್ಯಕ್ಕೆ ಹೋದನಂತೆ. ಅಲ್ಲಿ ಹೋದಾಗ ತನ್ನ ಅಪ್ಪನ ಹತ್ರ ಎಷ್ಟಿದಾವೆ ಎಷ್ಟು ತಗೊಂಡು ಅಂದ. ಎಷ್ಟುವರೆಗೆ ಮಜಾ ಮಾಡ್ತಾನೆ ಅವನು? ಅವು ದುಡ್ಡಿರೋವರೆಗೂ ಅಷ್ಟೇ. ದಿನ ಇದೇ ರೀತಿ ಅನೇಕ ಸ್ನೇಹಿತರೊಟ್ಟಿಗೆ ಸೇರಿ, ಅನೇಕ ದೊಡ್ಡ ದೊಡ್ಡ ಸ್ನೇಹಿತರೊಟ್ಟಿಗೆ ಸೇರಿ ಸೌಕಾರೊಟ್ಟಿಗೆ ಸೇರಿ ಅವನೇನು ಮಾಡ್ದ ಅಂದರೆ ಲೋಕದ ಆಸೆಗೆ ನಿಧಾನಕ್ಕೆ ಏನು ಮಾಡ್ದ? ಬಿದ್ದು ಹೋದ. ಲೋಕದ ಆಸೆ ಅಂದರೆ ಏನು? ಕುಡಿಯೋದು, ತಿನ್ನೋದು, ಮಜಾ ಮಾಡೋದು, ಆಟ ಆಡೋದು, ಕಳೆದೋಗೋದು, ಸೋಲೋದು, ಗೆಲ್ಲೋದು, ಮಲ್ಕೊಳೋದು, ಹೇಳೋದು, ಇಷ್ಟೇ. ಎಷ್ಟುವರೆಗೂ ಮಾಡ್ತಾರೆ? ಆ ಹಣ ಇರುವವರೆಗೂ ಮಾತ್ರ. ಆ ಹಣ ಖಾಲಿ ಆದ್ಮೇಲೆ ಏನು ಮಾಡ್ತಾರೆ? ಸ್ನೇಹಿತರು ಇರ್ತಾರೆ ನಿಮ್ಮ ಜೊತೆ ಮತ್ತೆ?